ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಉದರದರ್ಶಕ ಶಸ್ತ್ರಚಿಕಿತ್ಸೆ ಕುರಿತು 1 ದಿನದ ಕಾರ್ಯಾಗಾರ. ಶಸ್ತ್ರಚಿಕಿತ್ಸೆ ಕಾರ್ಯವಿಧಾನದ ಬಗ್ಗೆ ಜಾಗೃತಿ. ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆಯೋಜನೆ. ಆಳುವ ಸರ್ಕಾರಗಳ ಮನುಸ್ಮೃತಿ ನೀತಿಗೆ ಖಂಡನೆ. ವಿದ್ಯೆ, ಆರೋಗ್ಯ, ಅಧಿಕಾರ, ಸಂಪತ್ತು ಸಮಾನ ಹಂಚಿಕೆಗೆ ಒತ್ತಾಯ. ಮಂಡ್ಯದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ. ಸಾಲ ವಸೂಲಾತಿ ಸಂದರ್ಭದಲ್ಲಿ ಕಿರುಕುಳ ನೀಡಬೇಡಿ. ಮೈಕ್ರೋ ಫೈನಾನ್ಸ್ಗಳಿಗೆ ಜಿಲ್ಲಾಧಿಕಾರಿ ಸೂಚನೆ. ವ್ಯಕ್ತಿ ನಿಂದನೆ ಸಾಧು ಅಲ್ಲ ಅಂತ ಎಚ್ಚರಿಕೆ. ನಗರಸಭೆ ಆರೋಗ್ಯ ನಿಧಿ ಹೆಚ್ಚಳಕ್ಕೆ ಮನವಿ. ಮಂಡ್ಯ ಪತ್ರಕರ್ತರ ಸಂಘದಿಂದ ಅಧ್ಯಕ್ಷರಿಗೆ ಭಿನ್ನಹ. ಬೇಡಿಕೆ ಈಡೇರಿಸುವ ಭರವಸೆ. ಮನ್ಮೂಲ್ ಚುನಾವಣೆ ಹೊಸ ವಿವಾದ. ಕಾಂಗ್ರೆಸ್ ಮುಖಂಡರಿಂದ ಷಡ್ಯಂತರ. ಫೈಟರ್ ರವಿ ಗಂಭೀರ ಆರೋಪ. ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಜಿಲ್ಲಾ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಹಾಗೂ ಭಾರತದ ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರದ ಸಂಘಗಳ ಒಕ್ಕೂಟದ ವತಿಯಿಂದ ಉದರದರ್ಶಕ ಮತ್ತು ಶಸ್ತ್ರಚಿಕಿತ್ಸೆ ಮೂಲಕ 1 ದಿನದ ಕಾರ್ಯಾಗಾರವು ಮಿಮ್ಸ್ನ ENT ಸಭಾಂಗಣದಲ್ಲಿ ನಡೆಯಿತು. ಮಿಮ್ಸ್ನ ನಿರ್ದೇಶಕ ಡಾಕ್ಟರ್ ಪಿ ನರಸಿಂಹಸ್ವಾಮಿ ದೀಪ ಬೆಳಗುವುದರ ಮೂಲಕ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಲೈವ್ ಹಿಸ್ಟರೋ ಲ್ಯಾಪ್ರೋಸ್ಕೋಪಿ ಮೂಲಕ ಮುಂದುವರೆದ ವೈದ್ಯಕೀಯ ಶಿಕ್ಷಣಕ್ಕೆ ಭಾರತದ ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರದ ಸಂಘಗಳ ಒಕ್ಕೂಟ ಕಾರ್ಯಾಗಾರವನ್ನು ಏರ್ಪಡಿಸಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಕೌಶಲ್ಯಾಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಮಾಹಿತಿ ನೀಡಿದರು. ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಷನನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಇಂಡಿಯನ್ ಅಸೋಸಿಯೇಷನ್ ಆಫ್ ಗೈನಕಾಲಜಿ ಎಂಡೋಸ್ಕೋಪಿ ಅವರು ನಡೆಸಿಕೊಡ್ತಿದ್ದಾರೆ. ಇದು ಒಂದು ಹೆಮ್ಮೆಯ ವಿಷಯ. ನಮ್ಮ ಮಂಡ್ಯ ಮೆಡಿಕಲ್ ಕಾಲೇಜ್ ನಡೀತಾ ಇರೋದು. ಇದರಿಂದ ಸಾಕಷ್ಟು ಪ್ರಾಕ್ಟೀಸ್ ಮಾಡುತ್ತ ಸ್ಕಿಲ್ಸ್ಗಳನ್ನು ಹೆಚ್ಚಿಗೆ ಮಾಡಿಕೊಳ್ಳಲು ಹೇಳಲು ಬಯಸುತ್ತೇನೆ. ಮಿಮ್ಸ್ನ ಪ್ರಾಂಶುಪಾಲರಾದ ಡಾಕ್ಟರ್ ಹನುಮಂತ್ ಪ್ರಸಾದ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಲ್ಯಾಪ್ರೋಸ್ಕೋಪಿ ಮೂಲಕ ಶಸ್ತ್ರಚಿಕಿತ್ಸೆ ಮಾಡುತ್ತಿದ್ದು, ಇದು ಸಣ್ಣ ರಂಧ್ರದ ಮೂಲಕ ಎಲ್ಲ ರೀತಿಯ ದೊಡ್ಡ ಶಸ್ತ್ರಚಿಕಿತ್ಸೆ ಮಾಡಬಹುದಾಗಿದೆ ಎಂದು ಹೇಳಿದರು. ನೋವನ್ನು ಕನಿಷ್ಠಗೊಳಿಸುವ, ಸೀಳುವ ಅಗತ್ಯವಿಲ್ಲದ, ಬೇಗ ಗುಣವಾಗುವ ಶಸ್ತ್ರಕ್ರಿಯೆಯನ್ನು ಇದರ ಮೂಲಕ ಮಾಡಬಹುದಾಗಿದೆ. ಆದುದರಿಂದ ಇದು ಬಹುಪಯೋಗಿಯಾಗಿ ವ್ಯಾಪಕವಾಗಿ ಬಳಕೆಯಲ್ಲಿದೆ ಎಂದರು. ಇವತ್ತಿನ ಹೊಸ ಶಸ್ತ್ರಚಿಕಿತ್ಸೆ ಅಂದರೆ ಎಂಡೋಸ್ಕೋಪಿ ಅಂತಲೇ. ಲ್ಯಾಪ್ರೋಸ್ಕೋಪಿಕ್ ಅನ್ನುವಂಥದ್ದು ಒಂದು ಸಣ್ಣ ರಂಧ್ರದಿಂದ ಮಾಡುವಂಥ ಎಲ್ಲ ರೀತಿಯ ದೊಡ್ಡ ಆಪರೇಷನ್ಗಳು. ಮೊದಲು ಯಾವುದು ಉದರದ ಮೇಲೆ ದೊಡ್ಡದಾಗಿ ಒಂದು ಮಾರ್ಕ್ ಉಳಿಯುತ್ತಿದ್ದಂಥ ಶಸ್ತ್ರಚಿಕಿತ್ಸೆಯನ್ನು ಈಗ ನಮ್ಮ ಈ ವೈದ್ಯಕೀಯ ಶಿಬಿರದಲ್ಲಿ ಯಾವ ಥರ ಒಂದು ಒಳ್ಳೆಯ ಶಸ್ತ್ರಚಿಕಿತ್ಸೆ ಮಾಡಿ ಪೇಷಂಟ್ಗೆ ಆದಷ್ಟು ಬೇಗ ಈ ಶಸ್ತ್ರಚಿಕಿತ್ಸೆಯಿಂದ ಒಂದು ವಾರ ಹಾಸ್ಪಿಟ್ಲಲ್ಲಿರುವಂಥ ಪೇಷಂಟು 24 ಗಂಟೆಯಲ್ಲಿ ವಾಪಸ್ ಅವರವರ ಮನೆಗಳಿಗೂ ತೆರಳುವಂಥ ಇದು. ಅದರಿಂದ ಇಲ್ಲಿ ಬಂದಿರುವಂಥ ಎಲ್ಲ ವೈದ್ಯರುಗಳಿಗೂ ಇದು ತುಂಬ ಅನುಕೂಲ ಆಗುವಂಥ ಒಂದು CME. ಮಿಮ್ಸ್ ಕಾಲೇಜಿನ ಸಂಯೋಜಕರಾದ ಡಾಕ್ಟರ್ ಮನೋಹರ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಓಪನ್ ಸರ್ಜರಿ ಬದಲು ಉದರದರ್ಶಕ ಶಸ್ತ್ರಚಿಕಿತ್ಸೆಯನ್ನು ಮಾಡುವುದರಿಂದ ರೋಗಿಗಳಿಗೆ ಅನುಕೂಲವಾಗುತ್ತಿದೆ ಎಂದರು. ಈ ಕಾರ್ಯದಲ್ಲಿ 6 ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಿಂದ ವೈದ್ಯಕೀಯ ವಿದ್ಯಾರ್ಥಿಗಳು, ವೈದ್ಯರು ಭಾಗವಹಿಸಿದ್ದಾರೆ. ಪ್ರತಿಯೊಬ್ಬ ವೈದ್ಯರು ಉದರದರ್ಶಕ ಶಸ್ತ್ರಚಿಕಿತ್ಸೆಯನ್ನು ಕಲಿಯುವ ಉದ್ದೇಶದಿಂದ ಈ ಕಾರ್ಯಾಗಾರವು ಮಂಡ್ಯದಿಂದ ಪ್ರಾರಂಭವಾಗಿದೆ ಎಂದು ಹೇಳಿದರು. ಈ ದಿನ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ವತಿಯಿಂದ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಹಾಗೂ ಫಾಕ್ಸಿ ಅಕಾಡೆಮಿಕ್ ಬಾಡಿ, ನ್ಯಾಷನಲ್ ಬಾಡಿ ಹಾಗೂ ನಮ್ಮ ಮಂಡ್ಯ ಪ್ರಸೂತಿ ಮತ್ತು ಜಿಲ್ಲಾ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದವರ ವತಿಯಿಂದ 1 ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಉದರದರ್ಶಕ ಶಸ್ತ್ರಚಿಕಿತ್ಸೆ ಮೂಲಕ ಪ್ರತಿಯೊಂದು ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು ಓಪನ್ ಸರ್ಜರೀಸ್ ಬದಲು ಉದರದರ್ಶಕ ಶಸ್ತ್ರಚಿಕಿತ್ಸೆ ಮಾಡೋದರಿಂದ ಪೇಷಂಟ್ಗಳಿಗೆ, ರೋಗಿಗಳಿಗೆ ತುಂಬ ಅನುಕೂಲವಾಗುತ್ತದೆ. ಹಾಗೂ ಈ ಒಂದು ಕಾರ್ಯಾಗಾರವನ್ನು ಸುಮಾರು ಬೇರೆ 5-6 ಮೆಡಿಕಲ್ ಕಾಲೇಜುಗಳಿಂದ ತುಮಕೂರು, ದಾವಣಗೆರೆ, ಹಾಸನ, ಚಾಮರಾಜನಗರ ಅಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿರ್ಬೋದು, ಟೀಚಿಂಗ್ ಫ್ಯಾಕಲ್ಟಿಯವರು ಬಂದಿದ್ದಾರೆ, ವೈದ್ಯರುಗಳು ಇದ್ದಾರೆ. ಸೊ ಆ ಒಂದು ಕಾರ್ಯಾಗಾರವನ್ನು ಮೊದಲನೇ ಬಾರಿಯಾಗಿ ಈ ಒಂದು ಈಗಲ್ ಪ್ರಾಜೆಕ್ಟ್ ಅಂತ ಪ್ರತಿಯೊಬ್ಬರು ಉದರದರ್ಶಕ ಶಸ್ತ್ರಚಿಕಿತ್ಸೆಯನ್ನು ಕಲಿಬೇಕು ಅಂತ ಏನೊಂದು ಈಗಲ್ ಪ್ರಾಜೆಕ್ಟ್ ಅಂತ ಮಾಡಿದ್ದಾರೆ, ಅದು ನಮ್ಮ ಮಂಡ್ಯದಿಂದ ಶುರು ಆಗ್ತಾ ಇರೋದು ನಮಗೊಂದು ಹೆಮ್ಮೆಯ ಸಂಗತಿಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ಇದಕ್ಕೆ ಸಹಕರಿಸಿದ ನಮ್ಮ ನಿರ್ದೇಶಕರು ಹಾಗೂ ಪ್ರಾಂಶುಪಾಲರಿರ್ಬೋದು, ವೈದ್ಯಕೀಯ ಅಧೀಕ್ಷಕರಿರ್ಬೋದು, ನಮ್ಮ
ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಸವಿತಾ ಮೇಡಮ್ ಇರ್ಬೋದು, ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅದು ಯಶಸ್ವಿ ಆಗುತ್ತೆ ಅಂತ ಅಂದ್ಕೊಂಡು ಮುಂದೆ ಈ ಒಂದು ನಮ್ಮ ವಿಭಾಗದಲ್ಲಿ ಉದರದರ್ಶಕ ಶಸ್ತ್ರಚಿಕಿತ್ಸೆಯು ಮುಂದುವರಿಯುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸವಿತಾ HC ಮಾತನಾಡಿ, ಬೆಂಗಳೂರಿನ FOGSIಯಿಂದ ವೈದ್ಯರು ಇಂದು ಲೈವ್ ಹಿಸ್ಟರೋ ಲ್ಯಾಪ್ರೋಸ್ಕೋಪಿ ಪ್ರಾತ್ಯಕ್ಷಿಕೆಯನ್ನು ಮಾಡುತ್ತಿದ್ದು, ಇದು ನಮ್ಮ ವೈದ್ಯರಿಗೆ ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುತ್ತಿದೆ ಎಂದರು. ಇದನ್ನು ಫಾಕ್ಸಿ ಬೆಂಗಳೂರಿಂದ ಡಾಕ್ಟರ್ಸ್ಗಳೆಲ್ಲ ಬಂದು ಇಲ್ಲಿ ಲ್ಯಾಪ್ರೋಸ್ಕೋಪಿ ಸರ್ಜರೀಸನ್ನು ಮಾಡ್ತಾಯಿದ್ದಾರೆ. ಅದನ್ನು ಲೈವ್ ಡೆಮಾನ್ಸ್ಟ್ರೇಷನ್ ಮಾಡ್ತಾಯಿದ್ದೀವಿ. ಇದು ನಮ್ಮ ಎಲ್ಲ ಡಾಕ್ಟರ್ಸಿಗೂ ಮತ್ತು ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ಗೆ ತುಂಬ ಉಪಯೋಗವಾಗುವಂಥದ್ದು. ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಕುಮಾರ್, ಡಾಕ್ಟರ್ ರೀಜಾಪಾಲ್, ಡಾಕ್ಟರ್ ರೂಪ್ ಕಲಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಭಾರತ ಸಂವಿಧಾನ ವಿರೋಧಿಯಾದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮನುಸ್ಮೃತಿ ಪ್ರೇರಿತ ನೀತಿಯನ್ನು ಖಂಡಿಸಿ ವಿದ್ಯೆ, ಆರೋಗ್ಯ, ಅಧಿಕಾರ, ಸಂಪತ್ತು, ಭೂಮಿ ಸರ್ವರಿಗೂ ಸಮಾನ ಹಂಚಿಕೆಗೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಭಾರತ ಸಂವಿಧಾನ ಸಂಭ್ರಮ ಕಾರ್ಯಕ್ರಮ ಮಂಡ್ಯದಲ್ಲಿ ಯಶಸ್ವಿಯಾಗಿ ನಡೆಯಿತು. ಮಂಡ್ಯ ನಗರದ ಸಂಜೆ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕಾರ್ಯಕರ್ತರು ಬೃಹತ್ ಮೆರವಣಿಗೆ ನಡೆಸಿದರು. ಕಾರ್ಯಕರ್ತರು ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪಾರ್ಚನೆ ಮತ್ತು ನಮನ ಸಲ್ಲಿಸಿದರು. ನಂತರ ನಡೆದ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ವೆಂಕಟಗಿರಿಯಯ್ಯ, ಭಾರತೀಯ ಬಹುಜನರು ಅಧಿಕಾರ ಗ್ರಹಣ ಮಾಡದಂತೆ ತಡೆಯುವ ಮಹಾ ಷಡ್ಯಂತ್ರವನ್ನೇ ಕಾಂಗ್ರೆಸ್ ರೂಪಿಸಿದೆ. ಇದಕ್ಕೆಲ್ಲ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಬಹುಜನರ, ರೈತ, ಕಾರ್ಮಿಕ, ಮಹಿಳಾ, ಅಸಂಘಟಿತ ಸಮುದಾಯಗಳ ರಾಜಕೀಯ ಪ್ರಜ್ಞಾಶೂನ್ಯತೆಯೇ ಕಾರಣ ಅಂತ ಹೇಳಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲಿನ ಈ ಅನ್ಯಾಯವನ್ನು ಈಗಲಾದರೂ ಸಮರ್ಪಕವಾಗಿ ವಿರೋಧಿಸಿ ಬ್ರಾಹ್ಮಣ್ಯಶಾಹಿ, ಬಂಡವಾಳಶಾಹಿ, ಅಧಿಕಾರಶಾಹಿ ಪ್ರಭುತ್ವಕ್ಕೆ ತಕ್ಕ ಪ್ರತಿರೋಧಿಸಲು ಸಿದ್ಧರಾಗಬೇಕಾಗಿದೆ. ಡಾಕ್ಟರ್ ಅಂಬೇಡ್ಕರ್ ಅವರ ರಾಜನೀತಿಯಾದ ಸ್ವತಂತ್ರ ರಾಜಕೀಯದ ಅಧಿಕಾರದೆಡೆಗೆ ನಮ್ಮ ನೆರವಿಗೆ ಎಂಬ ಘೋಷಣೆಯೊಂದಿಗೆ ಭಾರತ ಪಾರ್ಲಿಮೆಂಟ್ ವಿಧಾನಸೌಧದೊಳಗೆ ಸಾಗುತ್ತಾ ಭಾರತ ಸಂವಿಧಾನವನ್ನು ನಿಜ ಅರ್ಥದಲ್ಲಿ ಜಾರಿಗೊಳಿಸುವ ಸಂಕಲ್ಪಿತರಾಗಬೇಕಾಗಿದೆ ಅಂತ ಅವರು ಹೇಳಿದರು. ನಾನು ನರೇಂದ್ರ ಮೋದಿ ಅವರಿಗೆ ಹೇಳ್ತಾ ಇದ್ದೀನಿ, ಸ್ವಾಮಿ, ನೀವು ಯಾವ ಕುಂಭಮೇಳನಾರು ಮಾಡಿ, ಯಾವ ಹಿಂದೂ ಸನಾತನವಾದಿಗಳ ಸನ್ಯಾಸಿಗಳನ್ನ ಕರ್ಕೊಂಡು ಹಿಂದೂ ಸಂವಿಧಾನ ರಚನೆ ಮಾಡಿ, ನೀವೇನಾದ್ರೂ ಈಗಿರ್ತಕ್ಕಂಥ ಸಂವಿಧಾನವನ್ನ ಮುಟ್ಟಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಹಿಂದೆನೆ ತಯಾರು ಮಾಡಿರ್ತಕ್ಕಂಥ ಈ ದೇಶದ ಭೂಮಿ ರಾಷ್ಟ್ರೀಕರಣ, ಈ ದೇಶದ ವಿದ್ಯೆ ರಾಷ್ಟ್ರೀಕರಣ, ಈ ದೇಶದ ಆರೋಗ್ಯ ಸೇವೆ ರಾಷ್ಟ್ರೀಕರಣ, ಈ ದೇಶದ ಕೈಗಾರಿಕೆ ರಾಷ್ಟ್ರೀಕರಣ, ಈ ದೇಶದ ವಿಮಾ ಕಂಪನಿಗಳು ರಾಷ್ಟ್ರೀಕರಣ, ಒಂದು ಸಮೃದ್ಧ ಸಂವಿಧಾನವನ್ನ ಜಾರಿ ತರಬೇಕಾಗ್ತದೆ ಅನ್ನೋ ಎಚ್ಚರಿಕೆಯನ್ನ ನಾನು ಈ ಮೂಲಕ ಕೊಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೃಷ್ಣಮೂರ್ತಿ ಚಮರಂ, ಬಿ ಆನಂದ್, ಕೆ ಅನಿಲ್ ಕುಮಾರ್, ಸುಸ್ಮಿತಾ ಆನಂದ್, ಮುತ್ತುರಾಜು, ಉರ್ಕೆರೆ ಮಹಾದೇವು, ತಮ್ಮಯ್ಯ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಮೈಕ್ರೋ ಫೈನಾನ್ಸ್ಗಳು ಸಾಲ ವಸೂಲಾತಿ ಸಂದರ್ಭದಲ್ಲಿ ಕಿರುಕುಳ ನೀಡಬಾರದು. ಯಾವುದೇ ವ್ಯಕ್ತಿಯನ್ನ ನಿಂದನೆ ಮಾಡಲು ಸಮಾಜದಲ್ಲಿ ಅವಕಾಶವಿಲ್ಲ. ಸಾಲ ಮರುಪಾವತಿ ಮಾಡದೇ ಇರುವವರನ್ನ ಅವಾಚ್ಯ ಪದಗಳಿಂದ ನಿಂದಿಸುವುದು ಸರಿಯಲ್ಲ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅಭಿಪ್ರಾಯಪಟ್ಟರು. ಮೈಕ್ರೋ ಫೈನಾನ್ಸ್ಗಳು ಸಾಲ ವಸೂಲಾತಿ ಸಂದರ್ಭದಲ್ಲಿ ಕಿರುಕುಳ ನೀಡಿದರೆ ಸಹಾಯವಾಣಿಗೆ ಕರೆ ಮಾಡಿ ದೂರು ಸಲ್ಲಿಸಿ ಅಂತ ಜಿಲ್ಲಾಧಿಕಾರಿ ಕುಮಾರ್ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ವ್ಯಕ್ತಿಯನ್ನು ನಿಂದನೆ ಮಾಡಲು ಸಮಾಜದಲ್ಲಿ ಅವಕಾಶವಿಲ್ಲ. ಸಾಲ ಮರುಪಾವತಿ ಮಾಡದೇ ಇರುವವರನ್ನು ಅವಾಚ್ಯ ಪದಗಳಿಂದ ನಿಂದಿಸುವುದು, ಮನೆಯ ಮೇಲೆ ಅಪಮಾನವಾಗುವ ರೀತಿ ಮನೆ ಅಡಮಾನ ಮಾಡಿಕೊಳ್ಳಲಾಗಿದೆ ಎಂದು ಬರೆಯುವ ಪ್ರಕರಣಗಳು ಕಂಡುಬಂದಲ್ಲಿ ಪೊಲೀಸ್ ಇಲಾಖೆ ಅವರು ನೇರವಾಗಿ ಸ್ವಯಂ ಹಿತಾಸಕ್ತಿಯಿಂದ FIR ದಾಖಲಿಸಲಿದ್ದಾರೆ ಅಂತ ಎಚ್ಚರಿಕೆ ನೀಡಿದರು. ಮೈಕ್ರೋ ಫೈನಾನ್ಸ್ ಬಗ್ಗೆ ಬರುವ ದೂರುಗಳನ್ನು ಪರಿಶೀಲಿಸಲು ಜಿಲ್ಲಾ ಮಟ್ಟದಲ್ಲಿ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರನ್ನು ನೋಡಲ್ ಅಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ತಾಲೂಕು ಮಟ್ಟದಲ್ಲಿ ಸಹ ತಾಲೂಕು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಅಂತ ಅವರು ಹೇಳಿದರು. ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ BC ಶಿವಾನಂದಮೂರ್ತಿ, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ, DYSP ಮುರಳೀಕೃಷ್ಣ, ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಅರುಣ್ ಕುಮಾರ್ ಹಾಗೂ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೈಕ್ರೋ ಫೈನಾನ್ಸ್ ಮುಖ್ಯಸ್ಥರು ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಪತ್ರಕರ್ತರಿಗಾಗಿ ನಗರಸಭೆ ಅನುಷ್ಠಾನಗೊಳಿಸಿರುವ ಆರೋಗ್ಯ ನಿಧಿ ಯೋಜನೆಯ ಅನುದಾನವನ್ನು 3 ಲಕ್ಷದಿಂದ 5 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸುವಂತೆ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಹಾಗೂ ಆಯುಕ್ತರಾದ ಪಂಪಶ್ರೀ ಅವರಿಗೆ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಮನವಿಯನ್ನು ಸಲ್ಲಿಸಲಾಯಿತು. ಮಂಡ್ಯ ನಗರ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ ಪತ್ರಕರ್ತರು ಅನಾರೋಗ್ಯಕ್ಕೆ ಒಳಗಾದ ಸಂದರ್ಭದಲ್ಲಿ ಪರಿಹಾರ ನೀಡುವ ಉದ್ದೇಶದಿಂದ ನಗರಸಭೆ ಪತ್ರಕರ್ತರ ಆರೋಗ್ಯ ನಿಧಿ ಯೋಜನೆ ಅನುಷ್ಠಾನಗೊಳಿಸಿದೆ. ಯೋಜನೆಗಾಗಿ ಕಳೆದ ಸಾಲಿನ ಆಯವ್ಯಯದಲ್ಲಿ 3 ಲಕ್ಷ ರೂಪಾಯಿ ಹಣ ಮೀಸಲಿಡಲಾಗಿತ್ತು. ಮುಂಬರುವ 25-26ನೇ ಸಾಲಿನ ಆಯವ್ಯಯದಲ್ಲಿ 5 ಲಕ್ಷ ರು ಮೀಸಲಿಡಬೇಕು ಹಾಗೂ ಪರಿಹಾರ ವಿತರಣೆಗೆ ಇರುವ ನಿಬಂಧನೆಗಳನ್ನು ಸರಳಗೊಳಿಸಲು ಮನವಿ ಮಾಡಲಾಯಿತು. ಮನವಿ ಸ್ವೀಕರಿಸಿದ ಅಧ್ಯಕ್ಷರ ME ಪ್ರಕಾಶ್,
ಪತ್ರಕರ್ತರ ಸಂಘದ ಮನವಿಗೆ ಸ್ಪಂದಿಸುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಅರುಣ್ಕುಮಾರ್, ಮಾಜಿ ಅಧ್ಯಕ್ಷರಾದ ಮಂಜು, ಲೆಕ್ಕ ಅಧೀಕ್ಷಕರಾದ ಮಂಜುನಾಥ್, ಸಂಘದ ಅಧ್ಯಕ್ಷರಾದ ನವೀನ್ ಕುಮಾರ್, ರಾಜ್ಯ ಕಾರ್ಯದರ್ಶಿ ಕೆರಗೋಡು ಸೋಮಶೇಖರ್, ಮಾಜಿ ಅಧ್ಯಕ್ಷರಾದ ಕೆಸಿ ಮಂಜುನಾಥ್, ಬಿಪಿ ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ಆನಂದ್, ಖಜಾಂಚಿ ನಂಜುಂಡಸ್ವಾಮಿ, ಬಾಲಕೃಷ್ಣ ಸೇರಿದಂತೆ ಇತರರು ಹಾಜರಿದ್ದರು. ವಿಭಿನ್ನ ಕಥಾಪಾತ್ರ ಆಧಾರಿತ ಮಿಸ್ಟರ್ ರಾಣಿ ಚಲನಚಿತ್ರವು ಫೆಬ್ರವರಿ 7ರಂದು ರಾಜ್ಯಾದ್ಯಂತ ಬಿಡುಗಡೆ ಮಾಡುತ್ತಿದ್ದು, ಚಿತ್ರರಸಿಕರು ಚಿತ್ರವನ್ನು ವೀಕ್ಷಿಸಿ ಪ್ರೋತ್ಸಾಹ ನೀಡುವಂತೆ ಚಿತ್ರದ ನಾಯಕ ನಟ ದೀಪಕ್ ಸುಬ್ರಹ್ಮಣ್ಯ ಮನವಿ ಮಾಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ನಾಯಕ ನಟ ದೀಪಕ್ ಸುಬ್ರಹ್ಮಣ್ಯ ಅವರು, ನಾನು ನಾಯಕ ನಟನಾಗಿ ಸುಮಾರು 11 ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದು, ಪ್ರಸ್ತುತ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಜಯಂತ್ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದೇನೆ ಹಾಗೂ ಮಿಸ್ಟರ್ ರಾಣಿ ಚಲನಚಿತ್ರದಲ್ಲಿ 40 ಮಹಿಳಾ ಗೆಟಪ್ಗಳಲ್ಲಿ ಕಾಣಿಸುವುದು ವಿಶೇಷ ಅಂತ ಹೇಳಿದರು. ಫೆಬ್ರವರಿ 7ಕ್ಕೆ ಬಿಡುಗಡೆಯಾಗಿರುವ ಮಿಸ್ಟರ್ ರಾಣಿ ಚಲನಚಿತ್ರವನ್ನು ವಾಸ್ಕೋಡಿಗಾಮ, ಶಿಲ್ಪಿ, ಮಮ್ಮಿ, ಗೂಗಲ್ ಡ್ಯಾಡಿ ಚಿತ್ರ ನಿರ್ದೇಶಕರಾದ ಮಧುಚಂದ್ರ ಅವರು ನಿರ್ದೇಶನ ಮಾಡುತ್ತಿದ್ದು, ರಾಜ್ಯದಲ್ಲಿ ಚಿತ್ರೀಕರಣ ಮಾಡಲಾಗಿದೆ. ಎಕ್ಸೆಲ್ ಆರ್ಬಿಟ್ ಕ್ರಿಯೇಷನ್ ನಿರ್ಮಾಣದ ಚಲನಚಿತ್ರಕ್ಕೆ ಅನೇಕ ಮಂದಿ ಜನಸಾಮಾನ್ಯರ ನಿರ್ಮಾಪಕರಾಗಿ 4.5 ಕೋಟಿ ರೂಪಾಯಿ ಹಣ ಹೂಡಿದ್ದಾರೆ ಅಂತ ಹೇಳಿದರು. ನಾಯಕಿಯಾಗಿ ಪಾರ್ವತಿ ನಾಯರ್ ಅಭಿನಯಿಸಿದ್ದು, ಲಕ್ಷ್ಮೀಕಾಂತ್, ಶ್ರೀವತ್ಸ, ಮಧುಚಂದ್ರ, ಆನಂದ್ ನೀನಾನ್ ಸಹ ಮುಖ್ಯ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಚಿತ್ರದ ಕ್ಯಾಮರಾಮನ್ ಆಗಿ ಬಾಹುಬಲಿ ಖ್ಯಾತಿಯ ರವೀಂದ್ರನಾಥ್ ಹಾಗೂ ವಿಶ್ವಾಸ್ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರು. ಸೊ ಫೈನಲ್ ಆಗಿ ಸರ್, ಫೆಬ್ರವರಿ 7ನೇ ತಾರೀಕು ನಮ್ಮ ಸಿನಿಮಾ ಹತ್ತಿರದ ಚಿತ್ರಮಂದಿರಗಳಲ್ಲಿ ಖಂಡಿತ ಬರ್ತಾ ಇದೆ. ತುಂಬ ಇಷ್ಟಪಟ್ಟು ಸ್ವಲ್ಪ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ. ಇಲ್ಲಿ ನಾನು ಮಾಡಿರುವಂಥ ಪಾತ್ರನೂ ಸ್ವಲ್ಪ ವಿಶಿಷ್ಟವಾಗೇ ಇದೆ. ಆ್ಯಂಡ್ ಆಗಲೇ ಹೇಳಿದಾಗೆ ಒಂದು 40 ಗೆಟಪ್ ಬರೀ ಲೇಡಿ ಗೆಟಪಲ್ಲೇ ಇದೆ. ಸೊ ಮೇಕಪ್ಗೆ ಆಗಲಿ ಅಥವಾ ಎಲ್ಲ ಬೇರೆ ತಾಂತ್ರಿಕ ವರ್ಗದ ಬಗ್ಗೆನೂ ಒಂದು 2 ನಿಮಿಷ ಮಾತಾಡಿದ್ರೆ ಸೂಕ್ತ ಅಂತ ನಂಗೆ ಅನಿಸುತ್ತೆ. ನಮ್ಮ ಸಿನಿಮಾಗೆ ಮೇಕಪ್ ಮಾಡಿರುವಂಥದ್ದು ಸುಮಾ ಮತ್ತು ಚಂದನ ಅಂತ. ಈಗಾಗಲೇ ಟ್ರೇಲರ್ ಮತ್ತು 2 ಹಾಡುಗಳು ರಿಲೀಸ್ ಆಗಿವೆ. ಆ ಪೋಸ್ಟರಿಂದ ಹಿಡಿದು ಟ್ರೇಲರ್ವರೆಗೂ ಸಾಕಷ್ಟು ಕುತೂಹಲ ಮೂಡಿಸಿದೆ. ಬೇರೆ ಬೇರೆ ಜನ ರೆಸ್ಪಾಂಡ್ ಮಾಡಿದ್ದಾರೆ ನಮಗೆ. ಈಗ ನಾವು ಪ್ರತಿಯೊಂದು ಕರ್ನಾಟಕದಾದ್ಯಂತ ಜಿಲ್ಲೆಗಳಿಗೆ ಹೋಗಿ ಈ ಥರ ಒಂದು ಪ್ರೆಸ್ ಮೀಟ್ ಮಾಡಿ ಮತ್ತು ಬೇರೆ ಬೇರೆ ಕಾಲೇಜ್ಗಳಿಗೆ ವಿಸಿಟ್ ಮಾಡಿ ಜನಗಳಿಗೆ ಅವೇರ್ನೆಸ್ ಮೂಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಚಲನಚಿತ್ರ ಪ್ರದರ್ಶನಕ್ಕೆ ಇತರ ರಾಜ್ಯಗಳಲ್ಲಿ ಕಡಿಮೆ ಬೆಲೆ ಇದ್ದು, ಕರ್ನಾಟಕದಲ್ಲಿ ಪ್ರದರ್ಶನ ಬೆಲೆ ಹೆಚ್ಚಿದೆ ಎಂದು ದೂರುಗಳಿರುವುದರಿಂದ ಬಿಡುಗಡೆ ದಿನವಾದ ಫೆಬ್ರವರಿ 2ರಂದು ಪ್ರದರ್ಶನದ ಟಿಕೆಟ್ ಬೆಲೆಯನ್ನು ಕೂಡ ಕಡಿಮೆ ಮಾಡಿರುವುದಾಗಿ ಉತ್ತರಿಸಿದರು. ಗೋಷ್ಠಿಯಲ್ಲಿ ಚಿತ್ರದ ಸಹವರ್ತಿಯಾಗಿ ಕಾರ್ಯನಿರ್ವಹಿಸಿರುವ ಸಿದ್ದು, ಸಹ ನಿರ್ದೇಶಕ ತಂಡದ ಚಂದ್ರಕಾಂತ್, ವಿನೋದ್ ಉಪಸ್ಥಿತರಿದ್ದರು. ಕಳೆದ 2 ವರ್ಷಗಳ ಕಾಲ ಮಂಡ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಯಾಗಿ ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸಿಫ್ ಅವರಿಗೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಅಧಿಕಾರಿಗಳು ಆತ್ಮೀಯವಾಗಿ ಬೀಳ್ಕೊಟ್ಟರು. ಸುಮಾರು 2 ವರ್ಷಗಳ ಕಾಲ ಮಂಡ್ಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗೆ ಸೇವೆ ಸಲ್ಲಿಸಿ ವರ್ಗಾವಣೆಯಾಗಿರುವ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಅವರಿಗೆ ಜಿಲ್ಲಾ ಪಂಚಾಯಿತಿ, ಜಿಲ್ಲಾಡಳಿತ, ಜಿಲ್ಲಾ ಮಟ್ಟದ ಇಲಾಖಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಂದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆತ್ಮೀಯವಾಗಿ ಬೀಳ್ಕೊಡಲಾಯಿತು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮಾತನಾಡಿ, ಶೇಖ್ ತನ್ವೀರ್ ಆಸಿಫ್ ರವರ ಸರಳತೆ, ವ್ಯಕ್ತಿತ್ವ, ಜ್ಞಾನ, ಶಾಂತ ಸ್ವಭಾವ ಮತ್ತು ಸಿಬ್ಬಂದಿಗಳಿಗೆ ಕೆಲಸ ಮಾಡಲು ನೀಡುತ್ತಿದ್ದ ಸ್ಫೂರ್ತಿ ಶ್ಲಾಘನೀಯವಾಗಿದೆ. ಅವರಲ್ಲಿರುವ ಜ್ಞಾನದ ಅಭಿರುಚಿ ಮತ್ತು ವ್ಯಕ್ತಿತ್ವ ಇತರರಿಗೆ ಮಾದರಿ ಅಂತ ಹೇಳಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಶೇಖ್ ತನ್ವೀರ್ ಆಸಿಫ್ ರವರು, ಮಂಡ್ಯ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿ ಕೆಲಸ ಮಾಡಲು ನಿಜಕ್ಕೂ ಕೂಡ ಖುಷಿಯಾಗಿದೆ. ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾಗಿರುವ ನನಗೆ ಅಲ್ಲಿಯೂ ಕೂಡ ಉತ್ತಮ ಕೆಲಸ ಮಾಡಲು ಅನುಕೂಲವಾಗುತ್ತದೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಲ್ಲಿಕಾರ್ಜುನ ಬಾಲದಂಡಿ, ಉಪವಿಭಾಗಾಧಿಕಾರಿ ಶಿವಮೂರ್ತಿ, ಶ್ರೀನಿವಾಸ್, ಉಪ ಕಾರ್ಯದರ್ಶಿ ಬಾಬು, ಮುಖ್ಯ ಯೋಜನಾಧಿಕಾರಿ ಧನುಷ್ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮನ್ಮೂಲ್ ಚುನಾವಣೆ ಹಿನ್ನೆಲೆಯಲ್ಲಿ ನನ್ನ ವಿರುದ್ಧ ಕಾಂಗ್ರೆಸ್ ಮುಖಂಡರು ಷಡ್ಯಂತರ ಮಾಡಿ ಪೊಲೀಸರ ಮೂಲಕ 307 ಕೇಸು ದಾಖಲಿಸಿದ್ದು, ಇದು ನಕಲಿ ಕೇಸಾಗಿದೆ ಎಂದು ನಾಗಮಂಗಲದಲ್ಲಿ ಫೈಟರ್ ರವಿ ಸ್ಪಷ್ಟನೆ ನೀಡಿದ್ದಾರೆ. ಮನ್ಮೂಲ್ ಚುನಾವಣೆ ಹಿನ್ನೆಲೆಯಲ್ಲಿ ನನ್ನ ಮೇಲೆ ಮಾಡಿರುವ ಆರೋಪ ರಾಜಕೀಯ ಪ್ರೇರಿತ ಅಂತ ಫೈಟರ್ ರವಿ ಆಪಾದಿಸಿದ್ದಾರೆ. ಮನ್ಮೂಲ್ ಚುನಾವಣೆ ಹಿನ್ನೆಲೆಯಲ್ಲಿ ನನ್ನ ವಿರುದ್ಧ ಕಾಂಗ್ರೆಸ್ ಮುಖಂಡರು ಷಡ್ಯಂತರ ಮಾಡಿ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ನಾನು ಇರುವುದು ಸಹಿಸದೆ ರಾಜಕೀಯ ಪ್ರೇರಿತವಾಗಿ ನನ್ನ ವಿರುದ್ಧ ಪೊಲೀಸರ ಮೂಲಕ 307 ಕೇಸು ದಾಖಲಿಸಿದ್ದಾರೆ ಅಂತ ಹೇಳಿದರು. ಊರು ಬಿಡಬೇಕು. ಈ ಒಬ್ಬ ವ್ಯಕ್ತಿ ಇದ್ದಾನೆ, ಇವಾಗ ಮನ್ಮೂಲ್ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದ, ಅವಾಗ ನನಗೆ ಪರಿಚಯ, ಅವಾಗ ಸ್ನೇಹಿತರು ಹೇಳ್ತಾರೆ, ನೀವು ಊರಿಗೆ ಬರಬೇಡಿ, ಏನಕ್ಕೆ ಮಾಡ್ತೀರಾ ಇವ್ರಿಗೆಲ್ಲ ಅಂತ. ಕಾಂಗ್ರೆಸ್ಸಿಂದ ಮಾಡಿದ್ದಾರೆ. ಅಂಡ್ 1000 ಎಷ್ಟು ಪರ್ಸೆಂಟ್ ಇದೆ ಅಷ್ಟು ಪರ್ಸೆಂಟು ಅವರೇ. ಸರ್, ಸರ್ಕಾರಕ್ಕೆ ಮುಜುಗರ ಆಗಿದೆ. ಇವಾಗ ಹೈಕೋರ್ಟಿಂದ ಚಿಮಾರಿ ಹಾಕಿದ್ದಾರೆ. ಇನ್ನೇನಾಗ್ತದೆ? ಯಾರಾದರೂ 72 ಅವರ್ಸ್ಗೆ 307 ಆ್ಯಂಡ್ ಆರ್ಮ್ಸ್ ಆ್ಯಕ್ಟ್ ರಿಲೀಸ್ ಆಗೋ ಚಾನ್ಸೇ ಇಲ್ಲ. ತುರ್ತು ವಿಚಾರಣೆ, ತುರ್ತು ಆದೇಶ. ಕೋರ್ಟ್ನಲ್ಲಿ ಈ ಸಂಬಂಧ ನನ್ನ ವಿರುದ್ಧ ದುರುದ್ದೇಶದಿಂದ ಹಾಕಿರುವ ಕೇಸ್ ನಕಲಿ ಎಂದು ತೀರ್ಪು ನೀಡಿದ್ದು, ನಾನು ನಿರಪರಾಧಿ. ನಾಗಮಂಗಲದಲ್ಲಿ ನನ್ನ ಸಮಾಜ ಸೇವೆಯನ್ನು ಸಹಿಸದ ಕಾಂಗ್ರೆಸ್ ವ್ಯಕ್ತಿಗಳು ನನ್ನ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾರೆ ಅಂತ ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡಿದರು. ನಾರ್ಮಲ್ ಇದೆ, ಒಂದು ಸ್ಕ್ರ್ಯಾಚ್ ಆಗಿಲ್ಲ.
ರೀ ನನ್ನ ವೆಪನ್ ಲೈಸೆನ್ಸ್ ವೆಪನ್ ನನ್ನ ಮನೆಗೆ ಬಂದರೆ ಗನ್ ತೋರಿಸಿದ್ರೆ ಏನು ಮಾಡ್ಬೇಕು ಹೇಳಿ? ಬೈ ಚಾನ್ಸ್ ತೋರಿಸಿದ್ರೆ ಇನ್ನೇನು ಮಾಡ್ಬೇಕು ಹೇಳಿ? ರೀ ಅವ್ನು ಯಾರು ಅಂತಲೇ ಗೊತ್ತಿದ್ದಲ್ಲ ರೀ, ಬಂದ್ಬಿಟ್ಟು ಏಕ್ದಮ್ಮೆ ಬಂದು ನುಗ್ಬಿಟ್ಟು ಬಂದು ರೆಕಾರ್ಡ್ ಮಾಡಿದ್ರೆ ಏನು ಮಾಡ್ಬೇಕು ಹೇಳಿ? ಕಂಪ್ಲೇಂಟ್ ಕೊಡಿ ಅಂತ ಸಬ್ ಇನ್ಸ್ಪೆಕ್ಟ್ರೇ ಬರ್ತಾರೆ, ಬಸವರಾಜ್. ಕೊಡೋಕೆ ಹೋದರೆ ಅರೆಸ್ಟ್. ಅವ್ರು ಬಂದು ನನ್ನ ಅರೆಸ್ಟ್ ಮಾಡ್ಕೊಂಡಿಲ್ಲ, ನಾನೇ ಸ್ಟೇಷನ್ಗೆ ಹೋಗಿರೋದು ಕಂಪ್ಲೇಂಟ್ ಕೊಡೋಕ್ಕೆ. ಕಂಪ್ಲೇಂಟ್ ಆಗಿದೆ ಅಂದರೆ ನಾನು ಕಂಪ್ಲೇಂಟ್ ಕೊಡೋಣ ಅಂತ ಬಂದರೆ ಕರೆದು ಕೂಡಿಸ್ಬಿಟ್ಟು ಒನ್ ಡೇ ಫುಡ್ ನೆಕ್ಸ್ಟ್ ಡೇ ನನಗೆ ಪ್ರೊಡ್ಯೂಸ್ ಮಾಡ್ತಾರೆ. ನೋಡಿ ಇಲ್ಲಿ ಶನಿವಾರ ಭಾನುವಾರ ರಜಾ, ಥರ್ಸ್ಡೇ ಫುಲ್ ಇಟ್ಕೊತಾರೆ, ಫ್ರೈಡೇ ACMಗೆ ಪ್ರೊಡ್ಯೂಸ್ ಮಾಡ್ತಾರೆ, ಕಸ್ಟಡಿಗೆ ತೊಗೊಂತಾರೆ, ಶನಿವಾರ ಭಾನುವಾರ ರಜಾ. ಆದರೂ ನಮ್ಮ 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 ಜೊತೆ ದೇವರಿದ್ದಾರೆ. ಇಮ್ಮಿಡಿಯೇಟಾಗಿ ಹೈಕೋರ್ಟ್ಗೆ ಬರ್ತದೆ, ಸೆಷನ್ ಕೋರ್ಟ್ಗೂ ಹೋಗಿಲ್ಲ ನಾವು, ಡೈರೆಕ್ಟ್ ಹೈಕೋರ್ಟ್. ನನ್ನ ವಿರುದ್ಧ ಹಾಕಿರುವ ಕೇಸ್ ವಿರುದ್ಧ ಪೊಲೀಸ್ ಇಲಾಖೆ ಮೇಲೆ ಮಾನನಷ್ಟ ಮೊಕದ್ದಮೆ ದಾಖಲು ತೀರ್ಮಾನಿಸಿದ್ದೇನೆ. ರಾಜಕೀಯ ಪ್ರೇರಿತವಾದ ಈ ಕೇಸಿನಲ್ಲಿ ಯಾವುದೇ ತಿರುಳಿಲ್ಲ. ನನಗೆ ಒಬ್ಬರ ನಾಯಕರು, ಅದು HD ಕುಮಾರಸ್ವಾಮಿ ಮಾತ್ರ ಅಂತ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ವಕೀಲರಾದ ಅಡೆನಹಳ್ಳಿ ಉಮೇಶ್ ಉಪಸ್ಥಿತರಿದ್ದರು. ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ವತಿಯಿಂದ ಸುಭಾಷ್ ಚಂದ್ರ ಬೋಸ್ ರವರ 128ನೇ ಜನ್ಮದಿನದ ಅಂಗವಾಗಿ ಶಾಲಾ ಮಕ್ಕಳಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕುರಿತು ಪ್ರಬಂಧ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಣೆ ಸಮಾರಂಭ ಹಾಗೂ ಸನ್ಮಾನ ಸಮಾರಂಭ ಪೊಲೀಸ್ ಕಾಲೋನಿಯ ಶಾಲಾ ಆವರಣದಲ್ಲಿ ನಡೆಯಿತು. ನೆಹರು ಯುವ ಕೇಂದ್ರದ ನಿವೃತ್ತ ಅಧಿಕಾರಿಗಳಾದ HM ಬಸವರಾಜ್ ರವರು ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸುಭಾಷ್ ಚಂದ್ರ ಬೋಸ್ ಅವರು ಜನವರಿ 23, 1897ರಲ್ಲಿ ಜನಿಸಿದರು. ಗಾಂಧೀಜಿಯವರು ಹೇಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಮುಂದಾಳತ್ವ ವಹಿಸಿದ್ದರೋ ಅದೇ ರೀತಿ ಸುಭಾಷ್ ಚಂದ್ರ ಬೋಸ್ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ತಂದುಕೊಡಲು ಪ್ರಮುಖ ಪಾತ್ರ ವಹಿಸಿದರು ಅಂತ ಹೇಳಿದರು. ಮಂಡ್ಯ ಜಿಲ್ಲೆಯಲ್ಲಿ ಜೀವಧಾರೆ ಟ್ರಸ್ಟ್ನ ನಟರಾಜು ಮತ್ತು ಅವರ ತಂಡ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದಂದು ಪ್ರತಿ ವರ್ಷ ಬೃಹತ್ ರಕ್ತದಾನ ಶಿಬಿರ ಆಯೋಜನೆ ಮಾಡುತ್ತಾ ಬಂದಿದ್ದಾರೆ. ಈ ಬಾರಿ ನಿರಂತರ 24 ಗಂಟೆಗಳ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಂಡು ದಾಖಲೆ ಮಾಡಿದ್ದಾರೆ. ಅವರಿಗೆ ಜನವರಿ 26ರಂದು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಅಭಿನಂದಿಸಿದ್ದಾರೆ ಅಂತ ಹೇಳಿದರು. ಬ್ರಿಟಿಷರು ಹಲವಾರು ವರ್ಷ ನಮ್ಮ ದೇಶವನ್ನು ಆಳಿದ್ದರು. ಅವರೆಲ್ಲ ಬಂಧ ಮುಕ್ತದಿಂದ ಇಂತಹ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅವರು ತಿಳಿಸಿದರು. ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ತಂದುಕೊಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇದರ ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಜೀವಧಾರೆ ಟ್ರಸ್ಟ್ ಅಂತ ಒಂದಿದೆ. ಅದರ ಅಧ್ಯಕ್ಷರಾದಂಥ ನಟರಾಜ್ ಅವರು ಪ್ರತಿ ವರ್ಷ ಬ್ಲಡ್ ಡೊನೇಷನ್ ಕ್ಯಾಂಪ್, ಉಚಿತ ರಕ್ತದಾನ ಶಿಬಿರವನ್ನು ಪ್ರತಿ ವರ್ಷ ಮಾಡ್ತಾಯಿದ್ದಾರೆ. ಈಗ ಕಳೆದ 26ರಂದು 24 ಗಂಟೆಗಳ ಕಾಲ ಹಗಲು ರಾತ್ರಿ ಪೂರ್ಣ ಪ್ರಮಾಣದಲ್ಲಿ ರಕ್ತದಾನ ಶಿಬಿರವನ್ನು ನಮ್ಮ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅವರಿಗೆ 26ನೇ ತಾರೀಕು ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರು ಸನ್ಮಾನವನ್ನು ಅಭಿನಂದನೆಯನ್ನು ಇಟ್ಕೊಂಡಿದ್ದಾರೆ. ಇದು ಇವರ ಹುಟ್ಟಿದ ಹಬ್ಬದ ಅಂಗವಾಗಿ. ವಕೀಲರಾದ ಎಂ ಗುರುಪ್ರಸಾದ್ ಅವರು ಪ್ರಬಂಧ ಸ್ಪರ್ಧೆ ವಿಜೇತರಿಗೆ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದರು. ನಂತರ ಮಾತನಾಡಿದವರು, ಮನುಷ್ಯ ಸೋಮಾರಿಗಳಾಗಬಾರದು, ಏಡಿಗಳಾಗಬಾರದು, ಬದಲಿಗೆ ವೀರ ಹೋರಾಟಗಾರರಾಗಬೇಕು ಅಂತ ಹೇಳಿದರು. ವಿಷಯ, ಈ ರಾಷ್ಟ್ರದಲ್ಲಿ ಭಾಳ ಹೋರಾಟ ಮಾಡಿದಂತಹ ಮಹನೀಯರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಒಬ್ಬರು ಸಹ. ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೇಳ್ತಾರೆ, ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಎಂಥ ಒಳ್ಳೆ ಮಾತು. ಇದೇ ಸಂದರ್ಭದಲ್ಲಿ ಗಣ್ಯರು ರಾಜ್ಯ ಕಲಾ ವಿಭೂಷಣ ಪ್ರಶಸ್ತಿಗೆ ಪುರಸ್ಕೃತರಾದ ಶಿಕ್ಷಕ JP ಜಿತಾನಂದ ಮೂರ್ತಿ, ಇಂಡವಾಳು ಹರಿಕಥಾ ಕುಮಾರ್ ದಾಸ್, ಡ್ರಾಮಾ ಮಾಸ್ಟರ್ ನರಸಿಂಹಯ್ಯ, ನಾದಸ್ವರ ಕಲಾವಿದ ತ್ಯಾಗರಾಜ್, MB ರಂಗಭೂಮಿ ಕಲಾವಿದ MR ಕುಪ್ಪಸ್ವಾಮಿ ಅವರನ್ನು ಸನ್ಮಾನಿಸಿದರು. ವೇದಿಕೆಯಲ್ಲಿ ಪೋತ್ಯಾರ ಮಹಾದೇವು, ಮಂಜುಳಾ ರಮೇಶ್, ಸುರೇಶ್, ಪ್ರಾಣೇಶ್ ಸೇರಿದಂತೆ ಇನ್ನಿತರರಿದ್ದರು. 25 ತಿಂಗಳ ಸೇವೆ ಸಲ್ಲಿಸಿ ನಿವೃತ್ತರಾದ ನೌಕರರಿಗೆ 7ನೇ ವೇತನದ ಆಯೋಗದ ಅನುಷ್ಠಾನದಲ್ಲಿ ನ್ಯೂನ್ಯತೆ ಉಂಟಾಗಿದೆ ಎಂದು ಆಪಾದಿಸಿ ಮದ್ದೂರು ಪಟ್ಟಣದ ತಾಲೂಕು ಕಚೇರಿಗೆ ತೆರಳಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಸದಸ್ಯರು ಮನವಿಯನ್ನ ಸಲ್ಲಿಸಿದರು. ಮದ್ದೂರು ಪಟ್ಟಣದ ತಾಲೂಕು ಕಚೇರಿಗೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಸದಸ್ಯರು ಭೇಟಿ ನೀಡಿ ತಮ್ಮ ಅಹವಾಲುಗಳನ್ನು ಅವಲತ್ತುಕೊಂಡರು. 1-2-2022ರಿಂದ 31-7-2024 ಅವಧಿಯಲ್ಲಿ 25 ತಿಂಗಳ ಸೇವೆ ಸಲ್ಲಿಸಿ ನಿವೃತ್ತರಾದ ನೌಕರರಿಗೆ 7ನೇ ವೇತನ ಆಯೋಗದ ಅನುಷ್ಠಾನದಲ್ಲಿ ನಿವೃತ್ತಿ ಉಪಲಬ್ಧತೆಗಳನ್ನು ಪಾವತಿಸುವ ಸಂದರ್ಭದಲ್ಲಿ DCRG ಕಮ್ಯುನಿಕೇಷನ್ ಹಾಗೂ ಗಳಿಕೆ ರಜಾ ನಿಗದಿಕರಣ ಸೌಲಭ್ಯ ಲೆಕ್ಕಾಚಾರದ ವ್ಯತ್ಯಾಸ ಇರುವ ಹಿನ್ನೆಲೆಯಲ್ಲಿ ಆರ್ಥಿಕ ನಷ್ಟವಾಗಿದೆ. ಈ ದಿಶೆಯಲ್ಲಿ ಹಲವಾರು ಬಾರಿ ರಾಜ್ಯ ಸರ್ಕಾರದ ಗಮನಕ್ಕೆ ತಂದರೂ ಇದುವರೆಗೂ ನಮಗೆ ಯಾವುದೇ ರೀತಿಯ ನ್ಯಾಯಬದ್ಧವಾದ ಆದೇಶ ಬಂದಿಲ್ಲ. ಸುಮಾರು 20,000ಕ್ಕೂ ಅಧಿಕ ನೌಕರರು ಸಮಾವೇಶಗೊಂಡ ಸಂದರ್ಭದಲ್ಲಿ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗಿಲ್ಲ ಅಂತ ಹೇಳಿದರು. ಇದುವರೆಗೂ ಕೂಡ ನ್ಯಾಯ ದೊರಕಿಲ್ಲ ಅಂತ ತಾಲೂಕು ಸಂಚಾಲಕರಾದ ನಾಗಮಲ್ಲೇಶ ಆರೋಪಿಸಿದರು. 1-7-22 ನಂತರ ಮತ್ತು 31-7-24 ಒಳಗೆ ನಿವೃತ್ತರಾದಂಥ ಸರ್ಕಾರಿ ನೌಕರ ಮತ್ತು ಅಧಿಕಾರಿ ವರ್ಗದವರಿಗೆ ಭಾಳಷ್ಟು ನಷ್ಟವಾಗಿದೆ. ಏನು ನಷ್ಟವಾಗಿದೆ ಅಂತ ಹೇಳಿದ್ರೆ ಅವರಿಗೆ DCRG ಗಳಿಕೆ ರಜೆ
ಮತ್ತು ಕಮ್ಯುಟೇಷನ್ ಇವು ಮೂರರಲ್ಲೂ ಹಳೇ ವೇತನದಲ್ಲಿ ಕೊಟ್ಟಿದ್ದಾರೆ. ಮತ್ತು ಈ ಎಲ್ಲ ನೌಕರ ವರ್ಗದವರಿಗೆ ಇಂಟ್ರಿಮ್ ರಿಲೀಫು ಕೊಟ್ಟಿದ್ದಾರೆ. ಆದರೆ ಈ ವೇತನ ಇದನ್ನು ಮಾಡುವಾಗ ಹಳೇದರಲ್ಲಿ ನಮಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ಉದಯ್ ಕುಮಾರ್ ಅವರನ್ನ ಭೇಟಿಯಾದಾಗ ಅವರು ನಾನು ಚಳಿಗಾಲದ ಅಧಿವೇಶನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದೇನೆ, ನಮ್ಮ ಮನವಿ ಸ್ವೀಕಾರ ಮಾಡಿದರು. ಬಳಿಕ ತಾಲೂಕು ಕಚೇರಿಯ ಸ್ಥಿರಸ್ತಿದಾರ್ ಲಕ್ಷ್ಮೀ ನರಸಿಂಹ ಅವರಿಗೆ ಮನವಿ ಸಲ್ಲಿಸಲಾಯಿತು. ಮನವಿ ಸ್ವೀಕರಿಸಿ ಮಾತನಾಡಿದ ಸ್ಥಿರಸ್ತಿದಾರ್ ಅವರು ನಿಮ್ಮ ಮನವಿಯನ್ನು ತಹಸೀಲ್ದಾರ್ ಅವರ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ನಿವೃತ್ತ ಸರ್ಕಾರಿ ನೌಕರರ ಮುಖಂಡರಾದ ಶ್ರೀಧರ್, ರಾಜಶೇಖರ ಆರಾಧ್ಯ ಸೇರಿದಂತೆ ಅನೇಕ ನಿವೃತ್ತ ನೌಕರರು ಪಾಲ್ಗೊಂಡಿದ್ದರು. ಮದ್ದೂರಿನ ಕೊಲ್ಲಿ ವೃತ್ತದ ಬಳಿ ಶಿಂಷಾ ನದಿ ಹಳ್ಳದಲ್ಲಿ ಅಪರಿಚಿತ ಹೆಂಗಸಿನ ಶವವನ್ನು ಮೂಟೆಯಲ್ಲಿ ಕಟ್ಟಿ ಎಸೆದಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮದ್ದೂರು ಪೊಲೀಸರು ಪ್ರಕರಣ ಭೇದಿಸಿ ಆರೋಪಿಯನ್ನ ಬಂಧಿಸಿದ್ದಾರೆ. ಇತ್ತೀಚೆಗಷ್ಟೇ ಮದ್ದೂರಿನ ಕೊಲ್ಲಿ ವೃತ್ತದ ಬಳಿ ಶಿಂಷಾ ನದಿ ಹಳ್ಳದಲ್ಲಿ ಅಪರಿಚಿತ ಹೆಂಗಸಿನ ಶವವನ್ನು ಮೂಟೆಯಲ್ಲಿ ಕಟ್ಟಿ ಎಸೆದಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮದ್ದೂರು ಪೊಲೀಸರು ಪ್ರಕರಣ ಭೇದಿಸಿ ಆರೋಪಿಯನ್ನು ಬಂಧಿಸಿದ್ದಾರೆ. ಛತ್ತೀಸ್ಗಢ ಮೂಲದ ವ್ಯಕ್ತಿಯೇ ಆತನೇ ಹೆಂಡತಿಯನ್ನು ಕುಡಿದ ಮತ್ತಿನಲ್ಲಿ ಕೊಲೆ ಮಾಡಿದ್ದು, ಈ ಸಂಬಂಧ ವಿಚಾರಣೆ ನಡೆಸಿ ಆರೋಪಿಯನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಲಾಗಿದೆ. ನಾಯಕ ಜನಾಂಗದ ಪ್ರಭಾವಿ ನಾಯಕರಾದ ಶ್ರೀರಾಮುಲುರವರ ಬಗ್ಗೆ ಶಾಸಕರಾದ ಜನಾರ್ದನ ರೆಡ್ಡಿ ಹಗುರವಾಗಿ ಮಾತನಾಡಿರುವುದು ಖಂಡನೀಯವಾಗಿದ್ದು, ಇದು ನಾಯಕ ಸಮುದಾಯಕ್ಕೆ ಮಾಡಿದ ಅಪಮಾನವಾಗಿದೆ ಎಂದು ಮುಖಂಡರಾದ ರಂಜಿತ್ ಹಾಗೂ ಮಲ್ಲೇಶ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಾಯಕ ಜನಾಂಗದ ಮುಖಂಡರಾದ ರಂಜಿತ್ ಹಾಗೂ ಮಲ್ಲೇಶ್ ರವರು ಶ್ರೀರಾಮುಲುವರ ಬಗ್ಗೆ ಮಾಧ್ಯಮಗಳಲ್ಲಿ ಬಿತ್ತರವಾಗುತ್ತಿರುವ ಅಂಶಗಳನ್ನು ನೋಡಿದರೆ ಅವರನ್ನು ರಾಜಕೀಯವಾಗಿ ಮುಗಿಸುವ ಷಡ್ಯಂತ್ರ ನಡೆಯುತ್ತಿರುವುದು ಗೊತ್ತಾಗುತ್ತದೆ. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲು ಶ್ರೀರಾಮುಲುವರ ಕೊಡುಗೆ ಪ್ರಮುಖವಾಗಿದ್ದು, ಅವರ ಪಕ್ಷನಿಷ್ಠೆ ಹಾಗೂ ಇಡೀ ರಾಜ್ಯಾದ್ಯಂತ ಜನಾಂಗವನ್ನು ಸಂಘಟನೆ ಮಾಡಿ ಸಮುದಾಯದ ಹೆಚ್ಚು ಜನರು ಬಿಜೆಪಿ ಪರವಾಗಿ ಮತ ಚಲಾಯಿಸಲು ಪ್ರೇರಣೆಯಾಗಿದ್ದರು. ಆದರೆ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ತಕ್ಷಣ ಅವರನ್ನು ಪ್ರತಿ ಹಂತದಲ್ಲೂ ಕಡೆಗಣಿಸಿದ್ದು ಗಮನಿಸಿದ್ದೇವೆ. ಇದೆಲ್ಲದರ ಪ್ರತಿಫಲವೇ 2013ರಲ್ಲಿ ಬಿಜೆಪಿ ಅಧಿಕಾರದಿಂದ ವಂಚಿತವಾಗಲು ಕಾರಣವಾಯಿತು ಅಂತ ಹೇಳಿದರು. ಏನು ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಸರ್ಗೆ ತೇಜಾವಧನೆ ಮಾಡಿದ್ರು, ಅದ್ರ ಬಗ್ಗೆ ಮಾತಾಡಲಿಕ್ಕೆ ಅಂತೇಳಿ ಇವತ್ತು ಪ್ರೆಸ್ ಮೀಟನ್ನು ಕರೆದು ಬಂದಿದ್ದೇವೆ. ಮತ್ತು ಬಿ ಜೆ ಪಿ ಪಕ್ಷ ಅವರಿಗೆ ಏನು ಸ್ಥಾನಮಾನವನ್ನು ಕೊಡ್ತಿಲ್ಲ ಮತ್ತು ಬಿ ಜೆ ಪಿ ಪಕ್ಷವೂ ಕೂಡ ಅವರಿಗೆ ಕೈ ಬಿಟ್ಟಂತೆ ಕಾಣಿಸ್ತಾ ಇದೆ. ಅವ್ರನ್ನ ಬಿ ಜೆ ಪಿ ಪಕ್ಷ ಅವ್ರನ್ನ ಮತ್ತೆ ಒಳ್ಳೆಯ ಅಧಿಕಾರ ಕೊಟ್ಟು ಅವ್ರನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗಬೇಕಾಗಿ ಈ ಪ್ರೆಸ್ ಮೀಟನ್ನು ಕರೆದಿದ್ದೀವಿ. 2018ರ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಶ್ರೀರಾಮುಲುವರನ್ನು ಉಪಮುಖ್ಯಮಂತ್ರಿ ಮಾಡುತ್ತವೆ ಅಂತ ಭರವಸೆ ಕೊಟ್ಟಿದ್ದು, ಮುಂದುವರೆದು ಚಿತ್ರದುರ್ಗದಲ್ಲಿ ಮದಕರಿ ಥೀಮ್ ಪಾರ್ಕ್ ಮಾಡುತ್ತವೆ ಅಂತ ಹೇಳಿ ಮಾತಿಗೆ ತಪ್ಪಿದರು. ಇದರ ಪರಿಣಾಮವಾಗಿ ಇಡೀ ಸಮುದಾಯ ಬಿಜೆಪಿ ವಿರುದ್ಧವಾಗಿ ಮತ ಚಲಾಯಿಸಿ 2023ರ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರದಿಂದ ದೂರ ಉಳಿಯಲು ಕಾರಣವಾಯಿತು ಅಂತ ಹೇಳಿದರು. ಶ್ರೀರಾಮುಲುವರು ನಾಯಕ ಜನಾಂಗದ ಪಕ್ಷಾತೀತ ಪ್ರಭಾವಿ ನಾಯಕರಾಗಿದ್ದು, ಅವರ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ತೇಜೋವಧೆ ಮಾಡಿದರೆ ಇಡೀ ಸಮುದಾಯ ಸುಮ್ಮನೆ ಕೂರುವುದಿಲ್ಲ, ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಅಂತ ಎಚ್ಚರಿಸಿದರು. ಪ್ರೆಸ್ ಮೀಟ್ ಮಾಡ್ಕೊಂಡಿದ್ರೆ ಸ್ಟ್ರೈಕ್ ಮುಖಾಂತರ ಅರ್ಜಿಗಳ ಮುಖಾಂತರ ಕೊಟ್ಟಿದ್ದಾರೆ. ಇವತ್ತು ರೆಡ್ಡಿ ಅಂತ ಒಂದು ವ್ಯಕ್ತಿನ ಮುಂದೆ ಇಟ್ಕೊಂಡು ರಾಮುಲು ಅವ್ರನ್ನ ತೇಜೋವಧೆ ಮಾಡೋದು ಎಷ್ಟು ಸರಿ. ಇದೇ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಕೂಡ ಯಾವುದೇ ಒಬ್ಬ ಸೀನಿಯಾರಿಟಿ ಸಚಿವರಾಗಿರ್ಬೋದು, ಮಾಜಿ ಸಚಿವರಾಗಿರ್ಬೋದು, ಪ್ಲೇಸ್ ಬಗ್ಗೆ ಮಾತಾಡ್ತಿಲ್ಲ. ಅವ್ರು ಮಾತಾಡಿರುವಂಥ ರೀತಿ ತಪ್ಪು. ಅವ್ರನ್ನ ರಾಜ್ಯಾಧ್ಯಕ್ಷರ ಸ್ಥಾನ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಬಿ ಜೆ ಪಿ ಪಕ್ಷದವ್ರಿಗೆ. ಯಾಕಂದರೆ ಇವಾಗಿನ ದಿನಗಳಲ್ಲಿ ನೋಡ್ಬೋದು, ಯಾವುದೇ ಥರದ ಸೀನಿಯಾರಿಟಿ ಸಚಿವರುಗಳಿಗೆ, ಮಾಜಿ ಹಾಲಿ ಶಾಸಕರುಗಳಿಗಾಗಿರ್ಬೋದು ಯಾವುದೇ ಥರದ ಗೌರವ ಕೊಡ್ತಾ ಇಲ್ಲ, ಅಥವಾ ಇನ್ನೊಂದು ಮತ್ತೊಂದು ಅಂದ್ಕೊಂಡು ಇದು ಮಾಡ್ತಾ ಇಲ್ಲ. ಪಕ್ಷದಲ್ಲಿ ಎಲ್ಲನೂ ಕೂಡ ಕಡೆಗಣಿಸ್ಕೊಬತ್ತಾ ಇದ್ದಾರೆ ವಿಜೇಂದ್ರ ಅವರು. ಈ ಮೂಲಕ ವಿಜೇಂದ್ರ ಅವ್ರಿಗೆ ಒಂದು ಕಡೆಗೆ ಎಚ್ಚರಿಕೆ ಕೊಡ್ತೀವಿ. ನಮ್ಮ ಶ್ರೀರಾಮುಲು ಅಣ್ಣನ ಬಗ್ಗೆ ಯಾರಾದರೂ ಒಬ್ಬರು ಇದು ಮಾಡಿದ್ರೆ ಇಡೀ ಕಮ್ಯುನಿಟಿ ಆಗಿರ್ಬೋದು, ದಲಿತ ಸಂಘಗಳಾಗಿರ್ಬೋದು, ಹಿಂದುಳಿದ ವರ್ಗಗಳ ಜನಾಂಗ ಆಗಿರ್ಬೋದು, ಅವ್ರ ಹಿಂದೆ ಇರುತ್ತೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಅವ್ರ ಅಭಿಮಾನಿಗಳು ಇರ್ತಾರೆ ಅನ್ನೋದನ್ನ ಅವ್ರಿಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದಕ್ಕೆ ಆಸ್ಪದ ಕೊಡದೆ ಪಕ್ಷದ ವರಿಷ್ಠರು ಶ್ರೀರಾಮುಲು ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ನೀಡುವ ಮೂಲಕ ಸೂಕ್ತವಾದ ಸ್ಥಾನಮಾನವನ್ನು ದೊರಕಿಸಿಕೊಡಬೇಕು ಅಂತ ಅವರು ಒತ್ತಾಯಿಸಿದರು. ಗೋಷ್ಠಿಯಲ್ಲಿ ಮುಖಂಡರಾದ ಮಂಜು, ಬಾಲು ಉಪಸ್ಥಿತರಿದ್ದರು. ಒಳ ಮೀಸಲಾತಿ ಜಾರಿಗೊಳಿಸಲು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುತ್ತಿರುವುದು ಖಂಡನೀಯ ಎಂದು ಭೀಮ್ ಆರ್ಮಿ ಸೌತ್ ಇಂಡಿಯಾ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕರಾದ ಅನ್ನದಾನಿ ಹಾಗೂ ಪಾಪಯ್ಯ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಆಪಾದಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅನ್ನದಾನಿ ಹಾಗೂ ಪಾಪಯ್ಯರವರು
ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿ ಜಾರಿಗೊಳಿಸುತ್ತೇವೆ ಅಂತ ಚುನಾವಣಾ ಪ್ರಣಾಳಿಕೆಯಲ್ಲಿ ಆಶ್ವಾಸನೆ ನೀಡಿ ಅಧಿಕಾರಕ್ಕೆ ಬಂದು 1.5 ವರ್ಷವಾದರೂ ಕೂಡ ನೆಪ ಮಾತ್ರಕ್ಕೆ ಆಯೋಗ ನೇಮಿಸಿ ಮಾದಿಗ ಸಮಾಜಕ್ಕೆ ದ್ರೋಹ ಮಾಡಿದೆ ಅಂತ ದೂರಿದರು. ಎಂಫರಿಕಲ್ ಡಾಟ್ ನೆಪ ಮಾಡಿ ಸಾಕಷ್ಟು ದತ್ತಾಂಶವಿಲ್ಲವೆಂದು ನೆಪ ಮಾಡಿ ಹೈಕೋರ್ಟ್ ನ್ಯಾಯಮೂರ್ತಿಗೆ ಅಪಮಾನ ಮಾಡಿ ಸದಾಶಿವ ವರದಿ ಅವೈಜ್ಞಾನಿಕವಂತ ಹೇಳಿ ಸದಾಶಿವ ವರದಿ ಪರಿಗಣಿಸದೆ ಮತ್ತೊಬ್ಬ ಹೈಕೋರ್ಟ್ ನ್ಯಾಯಮೂರ್ತಿಗೆ ವಹಿಸಿರುವುದು ನ್ಯಾಯಾಂಗ ವ್ಯವಸ್ಥೆಯನ್ನೇ ಅವಹೇಳನ ಮಾಡಿದಂತೆ ತೀರ್ಮಾನ ಮಾಡಿದೆ ಅಂತ ಹೇಳಿದರು. ಆಗಸ್ಟ್ 1ರಲ್ಲಿ ಆನರಬಲ್ ಸುಪ್ರೀಂ ಕೋರ್ಟ್ ಒಂದು ವರ್ಡಿಕ್ಟ್ ಕೊಟ್ಟಿದೆ. ಇವ್ರ ಕಾರಣ ಕೊಡ್ತಾ ಇರೋದೇನು ರಾಜ್ಯ ಸರ್ಕಾರ ಎಂಪರಿಕಲ್ ಡಾಟಾದ ಕೊರತೆ ಇದೆ, ಆದ್ದರಿಂದ ನಾವು ಎಂಪರಿಕಲ್ ಡಾಟನ್ನು ಸಿದ್ಧಗೊಳಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಗೊಳಿಸಿ ಅದನ್ನು ಒಂದು ನೆಪ ಒಡ್ಡಿ ಅದನ್ನು ಇನ್ನೊಂದು ಎ ಜೆ ಸದಾಶಿವ ರಿಪೋರ್ಟನ್ನು ಕ್ಲೋಸ್ ಮಾಡಿ ಇನ್ನೊಬ್ಬ ಆನರಬಲ್ ಜಸ್ಟಿಸ್ ಕರ್ನಾಟಕ ಹೈಕೋರ್ಟ್ ನಾಗಮೋಹನ್ ದಾಸ್ರವರಿಗೆ ಇದನ್ನು ವಹಿಸಿದ್ದಾರೆ. ಅಂದರೆ ಎ ಜೆ ಸದಾಶಿವನ್ನ ಅಪಮಾನಗೊಳಿಸ್ದಂಗೆ 12 ವರ್ಷಗಳು 2005ರಲ್ಲಿ ಕಮಿಟಿ ಸೆಟಪ್ ಆಯ್ತದೆ. 2012ರಲ್ಲಿ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಕ್ಲಾಸಿಫಿಕೇಷನ್ ಮಾಡಿ ಮಾದಿಗ ಸಂಬಂಧಿತ ಜಾತಿಗಳು, ವಲಯ ಸಂಬಂಧಿತ ಜಾತಿಗಳು, ಸ್ಪೃಶ್ಯರು ಅಂತ ಕ್ಲಾಸಿಫಿಕೇಷನ್ ಮಾಡಿ ವೈಜ್ಞಾನಿಕ ರಿಪೋರ್ಟ್ ಕೊಟ್ಟಿದ್ದಾರೆ ಎ ಜೆ ಸದಾಶಿವ. ಅಂಥ ರಿಪೋರ್ಟನ್ನು ಒಲ್ಲದ ಮನಸ್ಸಲ್ಲಿ ಕ್ಲೋಸ್ ಮಾಡಿ ಇನ್ನೊಬ್ಬ ಹೈಕೋರ್ಟ್ ಜಡ್ಜನ್ನು ಅಪಾಯಿಂಟ್ ಮಾಡಿ ಎ ಜೆ ಸದಾಶಿವನಿಗೆ ಅಪಮಾನ ಮಾಡೋದ್ರ ಜೊತೆಗೆ ಇಡೀ ಸಮಾಜದ ಅನ್ನವನ್ನು, ತುತ್ತು ಅನ್ನವನ್ನು ಕೀಳು ಪ್ರಯತ್ನ ಮಾಡಿದ್ದಾರೆ. ಇದು ಖರ್ಗೆಜಿಯವರು ಗೌರವಾನ್ವಿತರು ನಾವು ಕೇಳೋದಿಲ್ಲ, ಸಿದ್ದರಾಮಯ್ಯನೂ ಕೇಳೋದಿಲ್ಲ ನಾವು. ದಯಮಾಡಿ ಇದನ್ನು ಕೈಯಲ್ಲಿ ತೋರಿಸಿ ಅವನ್ನ. ನಮಗೆ ಖರ್ಗೆಜಿ ಕಾಂಗ್ರೆಸ್ ಅಧಿನಾಯಕ ನಮಗಲ್ಲ, ನಮ್ಮ ಸಮಾಜಕ್ಕೆ. ರಾಹುಲ್ ಜಿ ಕಾಂಗ್ರೆಸ್ ಅಧಿನಾಯಕ. ಒಂದು ವೇಳೆ ಇದನ್ನು ಜಾರಿ ಮಾಡಿದ್ರೆ ಇದೇ ವಿಳಂಬ ಮಾಡಿ 30 ವರ್ಷಗಳಿಂದ ಈ ಸಮಾಜದ ಕೈಕಾಲು ಮುರಿತಾ ಇದ್ದಾರೆ. ಜಾರಿ ಮಾಡದೇ ಇದ್ದರೆ ನಮಗೆ ಹೈಕಮಾಂಡ್ ಇವತ್ತು ಸಹ ರಾಹುಲ್ ಜಿ ನಮಗೆ ಹೈಕಮಾಂಡ್ ನಮ್ಮ ಸಮಾಜಕ್ಕೆ. ನಿಮ್ಮ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನೀವು ಸೇರಿಸಿದ್ದೀರಾ, 1.5 ವರ್ಷ ಆದರೂ ಮೊದಲನೇ ಸೆಷನಲ್ಲೇ ಜಾರಿ ಮಾಡ್ತೀನಿ ಅಂತ ಹೇಳಿದ್ದೀರಾ. ನೀವುಗಳು ಜಾರಿ ಮಾಡದೇ ಇದ್ರೆ ಒಂದು ವೇಳೆ ಕಾಂಗ್ರೆಸ್ ಗಡಿ ಒಳಗೆ ನಾವು ನಿಮ್ಮನ್ನು ಬಿಟ್ಕೊಡೋದಿಲ್ಲ, ಕಾಲಾಕೋಗಿ ಬಿಡೋದಿಲ್ಲ ಕರ್ನಾಟಕದಲ್ಲಿ. ಇಡೀ ಭಾರತದಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಒಳ ಮೀಸಲಾತಿ ಜಾರಿಗೊಳಿಸಲು ಕರ್ನಾಟಕದಲ್ಲಿ ದತ್ತಾಂಶ ಹೇರಳವಾಗಿ ಲಭ್ಯವಿದೆ. ಲಭ್ಯವಿರುವ ದತ್ತಾಂಶಗಳನ್ನು ಪರಿಗಣಿಸಿ ಕೂಡಲೇ ಒಳ ಮೀಸಲಾತಿ ಜಾರಿಗೊಳಿಸಬೇಕು. ಸರ್ವೋಚ್ಚ ನ್ಯಾಯಾಲಯ 7 ಜನ ನ್ಯಾಯಮೂರ್ತಿಗಳ ಹಾಗೂ ಭಾರತದ ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡ ಸಂವಿಧಾನ ಪೀಠ ಮೀಸಲಾತಿ ಜಾರಿಗೊಳಿಸಲು ಆದೇಶವಿರುತ್ತದೆ ಹಾಗೂ ಮುಖ್ಯ ನ್ಯಾಯಮೂರ್ತಿಗಳು ಎ ಜೆ ಸದಾಶಿವ ಆಯೋಗದ ವರದಿಯನ್ನು ತಮ್ಮ ಆದೇಶದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದರು. ಈ ಎಲ್ಲ ಕಾರಣಗಳಿಂದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರು ಸಂವಿಧಾನ ಓದಿ ಕಾರ್ಯಕ್ರಮದ ಜೊತೆಗೆ ತಮ್ಮ ಕರ್ತವ್ಯದಲ್ಲಿ ಜಾಗೃತರಾಗಿ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯಬೇಕಂತ ಅವರು ಮನವಿ ಮಾಡಿದರು. ಇದು ಈಗೇನಿದ್ರು ಕೂಡ ಈ ಜಾರಿ ಮಾಡ್ತಕ್ಕಂಥದ್ದು ಒಂದು ಇದಕ್ಕೆ ಇವ್ರಿಗೆ ಆಸಕ್ತಿ ಇಲ್ಲದೇ ಇರೋ ಕಾರಣದಿಂದ ತಳ್ತಕ್ಕಂಥ ಕೆಲಸಕ್ಕೆ ಈ ಸರ್ಕಾರ ಮುಂದಾಗಿದೆ. ಗೋಷ್ಠಿಯಲ್ಲಿ ಸಿದ್ದರಾಜು, ಕೃಷ್ಣಪ್ಪ, ಶಿವಕುಮಾರ್, ಶ್ರೀನಿವಾಸ್ ಉಪಸ್ಥಿತರಿದ್ದರು. ಮನ್ಮೂಲ್ ನಿರ್ದೇಶಕ ಹಾಗೂ ಬಿಜೆಪಿ ಮುಖಂಡ ಎಸ್ಪಿ ಸ್ವಾಮಿರವರ ವಿರುದ್ಧ ಬಿಜೆಪಿ ಪಕ್ಷದಿಂದ ಮುಂದಿನ ದಿನಗಳಲ್ಲಿ ಶಿಸ್ತು ಕ್ರಮ ಜರುಗಬಹುದು ಎಂದು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷರಾದ ಸಿಪಿ ಉಮೇಶ್ ಮದ್ದೂರಿನಲ್ಲಿ ತಿಳಿಸಿದರು. ಮನ್ಮೂಲ್ ನಿರ್ದೇಶಕ ಹಾಗೂ ಬಿಜೆಪಿ ಮುಖಂಡ ಎಸ್ಪಿ ಸ್ವಾಮಿ ವಿರುದ್ಧ ಬಿಜೆಪಿ ಪಕ್ಷದಿಂದ ಮುಂದಿನ ದಿನಗಳಲ್ಲಿ ಶಿಸ್ತು ಕ್ರಮ ಆಗಬಹುದು ಅಂತ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷರಾದ ಸಿಪಿ ಉಮೇಶ್ ತಿಳಿಸಿದರು. ಮದ್ದೂರು ಪಟ್ಟಣದಲ್ಲಿರುವ ಮಾಜಿ ಸಚಿವ ಡಿಸಿ ತಮ್ಮಣ್ಣರವರ ನಿವಾಸದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೈತ್ರಿ ಧರ್ಮ ಪರಿಪಾಲನೆ ಮಾಡಬೇಕಾಗಿರುವುದು ನಾಯಕನಾದಲ್ಲಿರಬೇಕಾದ ಗುಣ. ಅದನ್ನು ಬಿಟ್ಟು ನಾಮಪತ್ರವನ್ನು ಹಿಂಪಡೆಯದೆ ಚುನಾವಣಾ ಕಣದಲ್ಲಿ ಉಳಿಯುವ ಮೂಲಕ ಎಸ್ಪಿ ಸ್ವಾಮಿ ಪಕ್ಷಕ್ಕೆ ಮುಜುಗರ ತಂದಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದರು. ಮಾಜಿ ಶಾಸಕರಾದ ರಾಮದಾಸ್, ಮಾಜಿ ಸಂಸದ ಪ್ರತಾಪ್ ಸಿಂಹ, ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಹಲವಾರು ನಾಯಕರುಗಳಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಟಿಕೆಟ್ ನೀಡಿಲ್ಲ ಎಂಬುದನ್ನು ಅರಿಯಬೇಕು ಎಂದು ಮನ್ಮೂಲ್ ಚುನಾವಣೆಯ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಎಸ್ಪಿ ಸ್ವಾಮಿ ವಿರುದ್ಧ ಕಿಡಿಕಾರಿದರು. ಮಾಜಿ ಶಾಸಕ ಡಿ ಸಿ ತಮ್ಮಣ್ಣ ಮಾತನಾಡಿ, ಮೈತ್ರಿ ಧರ್ಮದ ಪ್ರಕಾರ ನಾವು ಜೆಡಿಎಸ್ನಿಂದ ಮಹೇಶ್ರವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆವು. ಅನಂತರ ಬಿಜೆಪಿ ಪಕ್ಷದ ವರಿಷ್ಠರು ಅವರ ಪಕ್ಷದಿಂದ ರೂಪಾ ಅವರನ್ನ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ. ಅದರಂತೆ ಅಂತಿಮವಾಗಿ ಮೈತ್ರಿ ಪಕ್ಷಗಳ ಅಭ್ಯರ್ಥಿಗಳು ಮಹೇಶ್ ಹಾಗೂ ರೂಪಾ ಅಧಿಕೃತ ಅಭ್ಯರ್ಥಿಗಳಾಗಿದ್ದಾರೆ ಅಂತ ಅವರು ಹೇಳಿದರು. ಕಳೆದ ಬಾರಿ ಸ್ಕೂಟ್ನಿ ಇದ್ದಾಗಿಂತ ಕಾದು ಮೋಸ್ಟ್ಲಿ ತಗೋಬೋದು ಅಂತ ನಮ್ಮ ಪಾರ್ಟಿನಲ್ಲಿ ನಿನಗೆ ಗೊತ್ತು, ಇಡೀ ಪತ್ರಕರ್ತರು ನೀವು. ಕಳೆದ ಬಾರಿ ಅಧ್ಯಕ್ಷ ಆಗಿದ್ದಂಥ ನಳಿನ್ ಕುಮಾರ್ ಕಟೀಲ್ ಜಿ ಅವರಿಗೂ ಸುಧಾ ಟಿಕೆಟ್ ಸಿಕ್ಕಿಲ್ಲ. ಅವರೇನು ಪಕ್ಷ ಕೆಲಸ ಮಾಡಿಲ್ಲ. ಪ್ರತಾಪ್ ಸಿಂಹ ಅವರು 2 ಸರಿ ಮೈಸೂರು ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿದ್ದರು, ಅವ್ರಿಗೂ ಟಿಕೆಟ್ ಸಿಕ್ಕಿಲ್ಲ. ಅದೇ ಉದಾಹರಣೆಗಳು ಕೊಟ್ಕೊಂಡು ಹೋಗ್ತಾರೆ. ನಮ್ಮ ರಾಮದಾಸ್ ಅವರಿಗೆ ಟಿಕೆಟ್ ಕೊಟ್ಟು ನಮ್ಮಲ್ಲಿ ಸ್ಥಳೀಯ ನಾಯಕತ್ವನ ಬೆಳೆಸ್ತಾರೆ ಹೊರತು ಒಬ್ಬ ಮಹಿಳೆಗೆ 35% ಕೊಡಬೇಕು ಅಂತ ನಾವೇ ಹೋರಾಟ ಮಾಡ್ತೀವಿ. ಕಳೆದ ಬಾರಿ ಇಡೀ ಸಹಕಾರ ಕ್ಷೇತ್ರದಲ್ಲಿ
ನಮ್ಮ ರೂಪಕ ಒಬ್ಬರೇ ಗೆದ್ದಿದ್ದು, ಅದು BJP ಅಭ್ಯರ್ಥಿಯಾಗಿ ಗೆದ್ದು ನಮ್ಮ ಪಕ್ಷಕ್ಕೆ ಕೀರ್ತಿ ತಂದು ಕೊಟ್ಟಂಥದ್ದು. ಕೀರ್ತಿ ಮತ್ತು ಅವ್ರು ಮಾಡಿರ್ತಕ್ಕಂಥ ಕೆಲಸ ನೋಡಿದ್ರೆ ನಮ್ಮ ಪಕ್ಷ ಹೆಮ್ಮೆ ಪಡ್ಕೋಬೇಕು. ಅಂಥ ಒಳ್ಳೆಯ ಕೆಲಸಗಳನ್ನ ಹಾಲು ಉತ್ಪಾದಕರ ಸಹಕಾರ ಮಂಡಳಿಗಳ ಜೊತೆ ಮತ್ತು ಸ್ಥಳೀಯ ಹಾಲು ಉತ್ಪಾದಕರ ಸಂಘ ಕೊಂಡಿಯ ಕೆಲಸ ಮಾಡಿದ್ದಾರೆ. ನೀವು ನಿಮ್ಮ ಬಯಕೆ ಏನೋ ಗೊತ್ತಿಲ್ಲ, ನಮ್ಮಲ್ಲಿ ಯಾರೂ ಲೀಡರ್ ಇಲ್ಲ, ಕಾರ್ಯಕರ್ತರ ಲೀಡ್ರು. ಅದರಲ್ಲೂ ಕೂಡ ಮಹಿಳೆಯರು ಅಂದರೆ ಭಾರತೀಯ ಜನತಾ ಪಾರ್ಟಿ ಅಷ್ಟು ಕೊಡ್ತಿದೆ. ಅದರಿಂದ ರಾಜ್ಯಾಧ್ಯಕ್ಷರನ್ನ ಒಪ್ಪಿಗೆ ಮೇರೆಗೆ ಜಿಲ್ಲಾ ಅಧ್ಯಕ್ಷರು ಅವ್ರ ಹೆಸರು ಅನೌನ್ಸ್ ಮಾಡಿದ್ದೀವಿ. ಸರ್, ಈಗ ಅವ್ರ ಮೇಲೆ ಕ್ರಮ ಜರುಗಿಸ್ತೀರಿ ಅಂತ ಈಗ ನಮ್ಮಲ್ಲಿ ಈ ಪ್ರಕ್ರಿಯೆಗಳೆಲ್ಲ ಎಲೆಕ್ಷನ್ ಪ್ರಕ್ರಿಯೆಗಳೆಲ್ಲ ಮುಗಿದಾದ್ಮೇಲೆ 100% ಅದ್ರ ಬಗ್ಗೆ ಡೌಟೇ ಇಲ್ಲ. ನಮ್ಮಲ್ಲಿ ಅಸ್ಥಿರತೆಗೆ ಆಸ್ವಾದನೆ ಇಲ್ಲ. 100% ಯಾರು ಅಸ್ತಿತ್ವ ತೋರ್ತಾರೆ, ಪಾರ್ಟಿ ಯಾವ ಟೈಮಲ್ಲಿ ಏನು ಕ್ರಮ ಕೈಗೊಳ್ಬೇಕು ಅಂತ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ನಾಯಕರು ಕ್ರಮ ಕೈಗೊಳ್ತಾರೆ. ಉಚ್ಚಾಟನೆ ಮಾಡ್ತೀರಾ, ತಿರ್ಗಿ ಮತ್ತೆ ಸೇರಿಸ್ಕೊತೀರಾ? ನೀವು ಇಷ್ಟು ವರ್ಷದ ಇದನ್ನು ನೋಡಿದಿರಿ, ಯಾವ್ಯಾವ ಮಟ್ಟದಲ್ಲಿ ಎಷ್ಟು ಜನ ಹೆಂಗೆ ಉಚ್ಚಾಟನೆ ಆಗಿರೋದು, ಪಕ್ಷದ್ರೋಹ ಮಾಡಿದವರು ಅಂತ ನಿಮಗೆ ಗೊತ್ತಿರುತ್ತೆ. ಆ ಪಾರ್ಟಿ ಏನೇನು ರೂಲ್ಸ್ ಪ್ರಕಾರ ಇರುತ್ತೆ ಅದ್ರ ಪ್ರಕಾರ ಕ್ರಮ ಕೈಗೊಳ್ತಾರೆ. ಚುನಾವಣೆಯಲ್ಲಿ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಮತದಾರರು ಮೈತ್ರಿ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿದರು. ಗೋಷ್ಠಿಯಲ್ಲಿ ಮೈತ್ರಿ ಅಭ್ಯರ್ಥಿಗಳಾದ ಮಹೇಶ್, ರೂಪಾ, ಬಿಜೆಪಿ ತಾಲೂಕು ಅಧ್ಯಕ್ಷ ಸತೀಶ್, ಜಿಲ್ಲಾ ಉಪಾಧ್ಯಕ್ಷ ಸತೀಶ್, ಮಾದನಾಯಕನಹಳ್ಳಿ ರಾಜಣ್ಣ ಉಪಸ್ಥಿತರಿದ್ದರು. ಹಿಂದಿನ ದಿನಗಳಲ್ಲಿ ವೃತ್ತಿ ಆಧಾರದ ಮೇಲೆ ಸಮುದಾಯವನ್ನ ವಿಂಗಡಿಸಲಾಗುತ್ತಿತ್ತು. ಆದರೆ ಜಾತಿ ಧರ್ಮಕ್ಕೂ ಮೀರಿದ ವ್ಯಕ್ತಿತ್ವ ಶಿವಯೋಗಿ ಸಿದ್ದರಾಮ ಅವರದಾಗಿತ್ತು ಎಂದು ಅಪರ ಜಿಲ್ಲಾಧಿಕಾರಿ BC ಶಿವಾನಂದ ಮೂರ್ತಿ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಶಿವಯೋಗಿ ಸಿದ್ದರಾಮ ಜಯಂತಿಯನ್ನು ಉದ್ಘಾಟಿಸಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿಗಳಾದ BC ಶಿವಾನಂದ ಮೂರ್ತಿ ಅವರು, ಅನೇಕ ಕೆರೆಗಳನ್ನು ನಿರ್ಮಿಸಿ ಜನರ ಉದ್ಧಾರಕ್ಕಾಗಿ ಶಿವಯೋಗಿ ಸಿದ್ದರಾಮ ಅವರು ಶ್ರಮಿಸಿದ್ದಾರೆ. ಅವರು ಮಹಾರಾಷ್ಟ್ರದ ಸೊಲ್ಲಾಪುರ ಪಟ್ಟಣದ ನಿರ್ಮಾತೃ ಎಂದರೆ ತಪ್ಪಾಗಲಾರದು. ಈಗಲೂ ಅವರು ನಿರ್ಮಿಸಿರುವ ಕೆಲವು ಕೆರೆಗಳು ಬತ್ತಿಲ್ಲ ಹಾಗೂ ಅವರನ್ನು ಸೊಲ್ಲಾಪುರದಲ್ಲಿ ಪೂಜಿಸಲಾಗುತ್ತಿದೆ. ಸಮಾಜಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ನಂದೀಶ್ ಮತ್ತು ವಿವಿಧ ಸಂಘ ಸಂಸ್ಥೆ ಮುಖಂಡರು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಉದರ ದರ್ಶಕ ಶಸ್ತ್ರಚಿಕಿತ್ಸೆ ಕುರಿತು 1 ದಿನದ ಕಾರ್ಯಾಗಾರ. ಶಸ್ತ್ರಚಿಕಿತ್ಸೆ ಕಾರ್ಯವಿಧಾನದ ಬಗ್ಗೆ ಜಾಗೃತಿ. ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆಯೋಜನೆ. ಆಳುವ ಸರ್ಕಾರಗಳ ಮನುಸ್ಮೃತಿ ನೀತಿಗೆ ಖಂಡನೆ. ವಿದ್ಯೆ, ಆರೋಗ್ಯ, ಅಧಿಕಾರ, ಸಂಪತ್ತು ಸಮಾನ ಹಂಚಿಕೆಗೆ ಒತ್ತಾಯ. ಮಂಡ್ಯದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ. ಸಾಲ ವಸೂಲಾತಿ ಸಂದರ್ಭದಲ್ಲಿ ಕಿರುಕುಳ ನೀಡಬೇಡಿ. ಮೈಕ್ರೋ ಫೈನಾನ್ಸ್ಗಳಿಗೆ ಜಿಲ್ಲಾಧಿಕಾರಿ ಸೂಚನೆ. ವ್ಯಕ್ತಿನಿಂದನೆ ಸಾಧು ಅಲ್ಲ ಅಂತ ಎಚ್ಚರಿಕೆ. ನಗರಸಭೆ ಆರೋಗ್ಯ ನಿಧಿ ಹೆಚ್ಚಳಕ್ಕೆ ಮನವಿ. ಮಂಡ್ಯ ಪತ್ರಕರ್ತರ ಸಂಘದಿಂದ ಅಧ್ಯಕ್ಷರಿಗೆ ಭಿನ್ನಹ. ಬೇಡಿಕೆ ಈಡೇರಿಸುವ ಭರವಸೆ. ಮನ್ಮೂಲ್ ಚುನಾವಣೆ ಹೊಸ ವಿವಾದ. ಕಾಂಗ್ರೆಸ್ ಮುಖಂಡರಿಂದ ಷಡ್ಯಂತರ. ಫೈಟರ್ ರವಿ ಗಂಭೀರ ಆರೋಪ. ಇದಿಷ್ಟು ಇವತ್ತಿನ ಸುದ್ದಿಗಳು. ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು. ಇದು ಬಾಂಧವ್ಯಗಳ ಬೆಸುಗೆ.